lunch with me. Hey, hello. I'm sorry for that. And ನೋಡಿ ಇವಾಗ ಆ್ಯಕ್ಚುಲಿ ಬಂದು ಇದನ್ನು ಮಾಡ್ತಾಯಿದ್ದೆ, ಅಂದರೆ ಪಾಲಕ್ ಗ್ರೇವಿ ಮಾಡ್ತಾಯಿದ್ದೀನಿ. ಸಾಂಬಾರು ಸ್ವಲ್ಪ ರೈಸ್ಗೆ ನೈಟ್ ಡಿನ್ನರಿಗೆ ಮಾಡ್ಕೊಳ್ತಾ ಇರೋದು. ಇದನ್ನ ಸ್ವಲ್ಪ ಚೆನ್ನಾಗಿ ಆಲ್ರೆಡಿ ರೆಸಿಪಿ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಾಗಿ ನೀರು ಬಿಟ್ಕೊಳ್ತಾ ಇದೆ. ಇದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಫುಲ್ ಡ್ರೈ ಆದಾಗ ಏನು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ನಾನು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅದೇ ಹೆವಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆಗೆ ತುಪ್ಪ ಹಾಕ್ಕೊಬೇಕು. ತುಪ್ಪ ಹಾಕೊಳ್ಳೋದ್ರಿಂದ ಹೆಲ್ತಿಗೂ ಚೆನ್ನಾಗಿರುತ್ತೆ. ಮತ್ತು ಆಯಿಲ್ ಯಾವುದೇ ರೀತಿ ಬ್ಯಾಡ್ ಆಯಿಲ್ ಅಂದರೆ ಯಾವ ಥರ ಕೊಲೆಸ್ಟ್ರಾಲ್ ಇರೋದು ಆಯಿಲ್ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೊಬೋದು ಅಂತ ಹೇಳ್ತಾ ಇವತ್ತು ನೋಡಿ ಮಾಡ್ತಾಯಿದ್ದೀನಿ. ಇವಾಗ ಈ ಕಡೆ ಬೇಳೆ ಆಗಿದೆ. ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕಿ ಬೇಳೆನ ಬೇಯಿಸಿಟ್ಟಿದ್ದೀನಿ. ಇದನ್ನು ಫುಲ್ ಡ್ರೈ ಆಗಿ ಸ್ವಲ್ಪ ಮಸಾಲೆ ಸಾಂಬಾರು ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಅದರಲ್ಲಿ ಫ್ರೈ ಆಗಿ ಲಾಸ್ಟಿಗೆ ಇದನ್ನ ಹಾಕಬೇಕು. ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕ್ತಾಯಿದ್ದೀನಿ. ನೋಡಿ ನೋಡೋಕ್ಕೆ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಟೊಮೆಟೊ ಎಷ್ಟು ರೆಡ್ಡಾಗಿದೆ ನೋಡಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ. ಇವಾಗ ಟೊಮೆಟೊ ಬೇಗ ಬಾಯ್ಲ್ಡ್ ಆಗುತ್ತೆ. ಆ್ಯಂಡ್ ಸೊಪ್ಪು ಕೂಡ ಚೆನ್ನಾಗಿ ಒಳ್ಳೆ ನೀರು ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬನ್ನಿ, ಸೊಪ್ಪು ಸಾಂಬಾರು ರೆಡಿ ಆಗಿದೆ. ಇದ್ರ ಜೊತೆ ಚಿಕನ್ ಫ್ರೈ ಮಾಡಿಕೊಂಡು ತಿನ್ನಬೇಕು, ಸಕ್ಕತ್ತಾಗಿರುತ್ತೆ. ಚಿಕನ್ ಫ್ರೈ ಮಾಡಬೇಕು ನೋಡಿ. ರೈಸ್ ಮತ್ತು ಚಿಕನ್ ಫ್ರೈ ಜೊತೆಗೆ ಅದೇ ಎಂಥ ಸೊಪ್ಪಿದ್ರೆ ಹೆಸರು, ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ. ಇದೆಂಥ ಸೊಪ್ಪು ಗೊತ್ತಾ? ಪಾಲಕ್ ಸೊಪ್ಪು, ಸಾರಿ, ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ಈ ಥರ ಇದೆ. ಇನ್ನು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗಬೇಕು. ಸೊ ಆಮೇಲೆ ಊಟ ಮಾಡೋ ಟೈಮಲ್ಲಿ ಬಿಸಿ ಮಾಡಿದ್ರೆ ಅಲ್ಲಿ ಸರಿಯಾಗುತ್ತೆ ಅಂತೇಳಿ ನಾನು ಇಷ್ಟು ಮಾಡಿದ್ದೀನಿ. ರೈಸ್ ಆಗಿದೆ ಮತ್ತು ಇನ್ನೊಂದು ಚಿಕನ್ ಫ್ರೈ ಮಾಡ್ಕೋಬೇಕು. ಆಚೆ ನೈಟ್ ರೂಟೀನ್ ಒಂದು ಜ್ಯೂಸ್ ಕುಡಿಯೋಣ ಅಂದ್ಕೊಂಡಿದ್ದೀನಿ. ಹಲೋ ನೋಡಿ, ಇವಾಗ ನಾನು ಗೀ ರೋಸ್ಟ್ ಅಲ್ಲ, ಇದು ಬಟರ್ ಚಿಕನ್ ಮಾಡ್ತಾಯಿದ್ದೀನಿ. ಇದು ಬೇರೆ ಥರ ಸ್ಟೈಲಲ್ಲಿ ಬಟರ್ ಚಿಕನ್ ಇವತ್ತು ಮಾಡ್ತಿರೋದು. ಚೆನ್ನಾಗಿ ಈರುಳ್ಳಿ ಎಲ್ಲ ಗೋಲ್ಡನ್ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ಇದು ಬಟರ್ ಹಾಕಿದ್ದೀನಿ. ಬಟರ್ ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ಇದನ್ನ ಹಾಕಿ ಫ್ರೈ ಮಾಡಬೇಕು ಒಂದು 10 ಮಿನಿಟ್ಸು. ಆಮೇಲೆ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಒಂದು 10-20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಮಸಾಲೆಯಿಂದ. ಇದಕ್ಕೆ ಬಟರ್ ಕೂಡ ಹಾಕಬೇಕು. ಚಿಕನ್ ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು, ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ನೀರೆಲ್ಲ ಆ್ಯಡ್ ಮಾಡೋಂಗಿಲ್ಲ, ವಾಟರ್ ಏನೋ ಆ್ಯಡ್ ಮಾಡೋಂಗಿಲ್ಲ. ಇದು ಹಾಗೇ ಸ್ವಲ್ಪ ಗೀ ಮತ್ತು ಇದನ್ನು ಆ್ಯಡ್ ಮಾಡಿದ್ದೀನಿ, ಇನ್ನು ಆಯಿಲ್. ಅದರಲ್ಲೇ ಇದು ಫ್ರೈ ಆಗಬೇಕು. ಒಂದು 15 ಮಿನಿಟ್ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆಮೇಲೆ ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ನಲ್ಲ ಮಸಾಲ ಪೌಡರ್, ಅದನ್ನ ಆ್ಯಡ್ ಮಾಡಬೇಕು. ನೋಡಿ ಈ ಥರ 75% ಬಾಯ್ಲ್ಡ್ ಆಗಿದೆ. ನೋಡಿ ಈ ಥರ ನೀರು ಬಿಟ್ಕೊಂಡು ಆಯಿಲೆಲ್ಲ ಬಿಟ್ಬಿಟ್ಟಿದೆ, ಮೀನ್ಸ್ ಚಿಕನಲ್ಲಿರೋದು. ಈ ಟೈಮಲ್ಲಿ ನಾವು ಇದಕ್ಕೆ ನಾನೊಂದು ಮಸಾಲ ಹೇಳಿದ್ನಲ್ಲ ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನೊಂದು 10 ಮಿನಿಟ್ಸ್ ಬೇಯಿಸಿದ್ರೆ ಚಿಕನ್ ರೆಡಿ. ನೋಡಿ ನಾನು ಹೇಳಿದ ಪೌಡರ್ ಕೂಡ ಹಾಕ್ಕೊಂಡು ಚಿಕನ್ನ ಜಸ್ಟ್ ಇದು ಮಾಡಿ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಚಿಕನ್ ಕಟ್ಟಾಗಿಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಇವಾಗ ಏನಿದೆಯೋ ಹಾಗೆ ಇರಬೇಕು. ನೋಡಿ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಫುಲ್ ರೆಸಿಪಿನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹಾಕ್ತೀನಿ ಬೇಕಂದರೆ. ನೋಡಿ ಸಖತ್ತಾಗಿರೋ ಚಿಕನ್
ಬಟರ್ ಚಿಕನ್ ಸೆಮಿ ಗ್ರೇವಿ ಅಂದರೆ ಇಷ್ಟು ಗ್ರೇವಿ ಇರಬೇಕು, ಡ್ರೈ ಅಲ್ಲ. ಸೊ ರೆಡಿಯಾಗಿದೆ. ಇದನ್ನು ಒಂದು 10 ಮಿನಿಟ್ಸ್ ಹೀಗೆ ಬಿಟ್ಬಿಟ್ಟು ಆಮೇಲೆ ತೆಗಿಯೋಣ. ಕೊತ್ತಂಬರಿ ಹಾಕಿಬಿಟ್ಟು ತೆಗಿಯೋಣ. ಫೈನಲಿ ಚಿಕನ್ ಈ ಥರ ರೆಡಿಯಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋಣ, ಮಿಕ್ಸ್ ಮಾಡಿ ಕೆಳಗೆ ಇಳಿಸಿದ್ರೆ ಬಟರ್ ಚಿಕನ್ ರೆಡಿ. ನೋಡಿ ಕಲರ್ ಎಲ್ಲ ಎಷ್ಟು ಸಖತ್ತಾಗಿದೆ. ವೆರಿ ನೈಸ್ ಕಲರ್ ಆ್ಯಕ್ಚುಲಿ. ಟರ್ನ್ ಆಫ್ ದ ಫ್ರೈಸ್. ನೋಡ್ತಾ ಇರ್ಬೋದು ಆ್ಯಕ್ಚುಲಾಗಿ ಸಖತ್ತಿಂದ ರೆಡ್ ಕಲರ್ ಕಾಣಿಸ್ತಾ ಇದೆ. ವಿಡಿಯೋನಲ್ಲಿ ಅದು ರೆಕಗ್ನೈಸ್ ಮಾಡ್ತಿಲ್ಲ ರಿಯಲ್ ಕಲರ್ನ. ಇದು ತುಂಬ ಒಳ್ಳೆ ಕಲರ್ ಕಾಣಿಸ್ತಾ ಇದೆ. ವೆದರ್ ನೋಡಿ ಯಾವ ಥರ ಇದೆ. ಮತ್ತು ಹಾಗೆ ಮಾವಿನ ಹಣ್ಣು ತಂದಿದ್ದೆ, ಅದು ಸ್ವಲ್ಪ ಹುಳಿ ಆಗಿತ್ತು. ಸೊ ಅದಕ್ಕೆ ಮ್ಯಾಂಗೋ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ಮತ್ತು ಮ್ಯಾಂಗೋನ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ಕೊಳ್ತೀನಿ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಳ್ತಿರೋದು ಆ್ಯಕ್ಚುಲಿ. ಸ್ವಲ್ಪ ಶುಗರ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಕೂಡ ಹಾಕಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅದಕ್ಕೆ, ಹಾಗೆ ಕುಡಿಬಾರ್ದಲ್ವಾ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೆ. ಹಾಗೆ ನೋಡಿ ಇವತ್ತಿದೆಲ್ಲ ಫುಲ್ ಕ್ಲೀನ್ ಮಾಡಿ ಒಲೆಗೆ ನೀಟಾಗಿ ಕಾಣಿಸ್ತಾ ಇದೆ. ಬನ್ನಿ ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಬರುತ್ತೆ ನೋಡೋಣ. ನೋಡಿ ಫೈನಲಿ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೇಮ್ ಫ್ಲೇವರು. ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ಶುಗರ್ ಹಾಕಿದರೆ ಚೆನ್ನಾಗಿರ್ತಿತ್ತು. ಸೂಪರ್. ಫ್ರೆಂಡ್ಸ್, ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಎಲ್ಲ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ಈ ಸಪೋರ್ಟಿಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಎಲ್ಲರಿಗೂ. ಬಾಯ್, ಗುಡ್ ನೈಟ್.